ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ತುಂಬಾನೇ ದಿನ ಆಯಿತು ವಿಡಿಯೋ ಮಾಡಿಬಿಟ್ಟು, ಯಾಕೆಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ತುಂಬಾ ಅನೇಕ ಫಲಾನುಭವಿಗಳು ಏನ್ ಮಾಡ್ತಾ ಇದ್ರಿ, 27ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ, ಸೊ ಯಾವಾಗ ಜಮಾ ಆಗುತ್ತೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇದ್ರೆ. ಸೊ ಇವಾಗ ಅದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಆ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ 28ನೇ ಕಂತಿನ ಹಣದ ಬಗ್ಗೆನೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸರ್ಕಾರ. ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಸೊ ಇದ್ರ ಜೊತೆಗೆ ಇವಾಗ ಸಿಲಿಂಡರ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ, ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಸೊ ಈ ಒಂದು ಎಲ್ಲಾ ಮಾಹಿತಿಗಳನ್ನ ನೀವು ತಿಳ್ಕೋಬೇಕು ಅಂತ ಅಂದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಇವಾಗ 27ನೇ ಕಂತಿನ ಹಣವನ್ನ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಏನ್ ಮಾಡಿದ್ರು, ರಿಲೀಸ್ ಅನ್ನ ಮಾಡಿದ್ರು. ಆಲ್ಮೋಸ್ಟ್ ಒಂದು 80% ಫಲಾನುಭವಿಗಳಿಗೆ ಇಲ್ಲಿ 27ನೇ ಕಂತಿನ ಹಣವನ್ನ ಜಮಾ ಮಾಡಿದ್ರು. ಬಟ್ 27ನೇ ಕಂತಿನ ಹಣ ಇನ್ನೂ ಕೂಡ 20% ಫಲಾನುಭವಿಗಳಿಗೆ ಜಮಾ ಆಗಿರ್ಲಿಲ್ಲ. ಸೊ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನು ಸರ್ಕಾರ ಕೊಡ್ಲಿಲ್ಲ. ಸೊ ಹಾಗಾಗಿ ಅನೇಕ ಫಲಾನುಭವಿಗಳು ಡೇ ಬೈ ಡೇ ಕಮೆಂಟ್ ಅನ್ನ ಮಾಡ್ತಾನೆ ಇದ್ರಿ. ಬಟ್ ಎಲ್ರಿಗೂ ಕೂಡ ಒಂದೇ ಸಲ ನಾವು ರಿಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಒಂದು ಹೊಸ ಅಪ್ಡೇಟ್ಗಳು ಕೂಡ ಬರ್ತಾ ಇರ್ಲಿಲ್ಲ. ಹಾಗಾಗಿ ನಾವು ಏನೋ ಒಂದು ಮಾಹಿತಿಯನ್ನ ಸುಮ್ಮನೆ ಇವಾಗ ಹೇಳ್ಬೋದು, ಇವತ್ತು ಬರುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ, ನಾಳೆ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಅಂತ ಏನೋ ಒಂದು ಮಾಹಿತಿಯನ್ನ ಕೊಡ್ಬೋದು. ಸೊ ನಿಮಗೆ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಮೇಲೆ ಇರುವಂತಹ ನಂಬಿಕೆನೇ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ಏನು ಇನ್ಫಾರ್ಮೇಶನ್ ಇಲ್ದಲೆ ಸುಮ್ಮನೆ ಸುಳ್ಳನ್ನ ಹೇಳೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಮಾಹಿತಿ ಇರಲಿಲ್ಲ, ನಾವು ಕೂಡ ಮಾಹಿತಿಯನ್ನ ಕೊಟ್ಟಿರ್ಲಿಲ್ಲ. ಬಟ್ ಇವಾಗ ಸರ್ಕಾರದ ಕಡೆಯಿಂದ ಬಂದಿರೋ ಮಾಹಿತಿಯ ಪ್ರಕಾರ 27ನೇ ಕಂತಿನ ಹಣವನ್ನ ನಿನ್ನೆಯಿಂದ ಇಲ್ಲಿ 3ನೇ ಹಂತದಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇನ್ನ 20% ಫಲಾನುಭವಿಗಳು ಏನು ಉಳಿಸ್ಕೊಂಡಿದ್ರಲ್ವಾ ಸರ್ಕಾರದವರು, ಸೊ ಅವ್ರೇನು ಯುಗಾದಿ ಹಬ್ಬ ಮಾಡಲ್ವಾ, ಸೊ ಅವ್ರಿಗೂ ಕೂಡ ಕರೆಕ್ಟ್ ಆಗಿ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಕೊಡ್ಬೇಕಲ್ವಾ. ಸೊ ಯುಗಾದಿ ಹಬ್ಬ ಮುಗಿದು ಎಷ್ಟು ದಿನ ಆಯ್ತು, ಇನ್ನೂ ಕೂಡ ಅವರಿಗೆ ಬಿಡುಗಡೆ ಮಾಡದೆ ನಿನ್ನೆಯಿಂದ ಇಲ್ಲಿ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಸೊ ನೀವು ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಸೊ ನಿನ್ನೆನೂ ಬಿಡುಗಡೆ ಆಗಿರುತ್ತೆ ಅಥವಾ ಇವತ್ತಿಂದನೂ ಕೂಡ ಬಿಡುಗಡೆ ಆಗ್ತಾ ಇದೆ. ಸೊ ಬೆಳಗ್ಗೆಯಿಂದನೂ ಕೂಡ ಬಿಡುಗಡೆ ಆಗಿದೆ. ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಬಂದಿರಲಿಲ್ಲ ಅವ್ರಿಗೆ ನಿನ್ನೆಯಿಂದ ಶುರು ಆಗಿದೆ 3ನೇ ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಇಲ್ಲಿ ಹೇಳ್ಬೇಕಂತ ಅಂದ್ರೆ ಮೊದಲು ಏನ್ ಪಡ್ಕೊಳ್ತಾರೆ ಅಲ್ವಾ, ಸೊ ಅವರೇ ಒಂದು ಅದೃಷ್ಟವಂತರು ಅಂತಾನೆ ಹೇಳ್ಬೋದು. ಇನ್ನ 2ನೇ ಹಂತದಲ್ಲಿ ಬಂದವರು ಪರವಾಗಿಲ್ಲ ಅನ್ನೋ ರೀತಿ ಇರುತ್ತೆ. ಬಟ್ 3ನೇ ಹಂತದವರೆಗೂ ಕೂಡ ಕಾಯಿಸ್ತಾರೆ ಅಲ್ವಾ. ಸೊ ಆ ಫಲಾನುಭವಿಗಳಿಗಂತೂ ತುಂಬಾನೇ ಒಂಥರ ಕಷ್ಟ ಅಂತ ಅನ್ಸುತ್ತೆ. ಸೊ ನಮಗೆ ಬರುತ್ತೋ ಇಲ್ವೋ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾರೆ. ಯಾಕೆಂತಂದ್ರೆ 3ನೇ ಹಂತವನ್ನ ತುಂಬಾ ತಡವಾಗಿ ಬಿಡುಗಡೆ ಮಾಡ್ತಾರೆ. ಸೊ ಇವಾಗ ಯಾವ ರೀತಿ ಮಾಡಿದ್ದಾರೆ ಅಲ್ವಾ, ಸೊ ಇದೇ ರೀತಿ ಮಾಡುವಂತದ್ದು ಸರ್ಕಾರ. ಇವಾಗ ನಿನ್ನೆಯಿಂದ ಬಿಡುಗಡೆ ಆಗಿದೆ. ನಿಮ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಈ ಒಂದು ವೀಕ್ ಅಲ್ಲಿ ಏನ್ ಮಾಡ್ತಾರೆ, 3ನೇ ಹಂತದ ಹಣವನ್ನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿರುವಂತದ್ದು. ನೆಕ್ಸ್ಟ್ 28ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದೀರಲ್ವ. ಸೊ ಯಾವಾಗಿಂದ ಅಂತ ನೀವು ಕೇಳ್ಬೋದು. ಸೊ 28ನೇ ಕಂತಿನ ಹಣವನ್ನು ಕೂಡ ನಿನ್ನೆ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಸ್ವಲ್ಪ ಫಲಾನುಭವಿಗಳಿಗೆ. ಸೊ ಟ್ರಯಲ್ ಟೆಸ್ಟ್ ಅಂತ ಅಂದ್ರೆ ಆಲ್ಮೋಸ್ಟ್ ಒಂದು 5,000 ಒಳಗಡೆ ಅಷ್ಟೇನೆ ಫಲಾನುಭವಿಗಳಿಗೆ ಅವರು ರೀಚ್ ಆಗುವಂತದ್ದು ಹಣ ಹೋಗ್ಬಿಟ್ಟು 2,000. ಸೊ ಹಾಗಾಗಿ ಬಿಡುಗಡೆ ಆಗಿದೆ ಕನ್ಫರ್ಮ್ ಆಗಿ ಅಂತ ನಾನು ಇನ್ನೂ ಕೂಡ ಹೇಳೋದಿಲ್ಲ. ಬರೀ ಇಲ್ಲಿ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಅವರು ಹಣವನ್ನ ಬಿಡುಗಡೆ ಮಾಡಿ ನೋಡಿರುವಂತದ್ದು. ಸೊ ಪ್ರತಿ ಸಲನೂ ಕೂಡ ಇದೇ ರೀತಿ ಮಾಡೋದವರು ಟ್ರಯಲ್ ಟೆಸ್ಟ್ ನೋಡ್ಬಿಟ್ಟು ಆನಂತರ ಇವಾಗ 27ನ್ನ ಕ್ಲಿಯರ್ ಮಾಡಿದ್ಮೇಲೆ 28ನ್ನು ಕೂಡ ಜಮಾ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಒಟ್ನಲ್ಲಿ 28ರದ್ದು ಒಂದು ಪ್ರೋಸೆಸ್ ನಡೀತಾ ಇದೆ. ಸೊ ಆಲ್ಮೋಸ್ಟ್ ಇವಾಗ ಟ್ರಯಲ್ ಟೆಸ್ಟ್ ಆದ್ಮೇಲೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡೋದು ಖಂಡಿತ ಅಂತಾನೆ ಹೇಳ್ಬೋದು. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಯ್ತಲ್ವಾ. ನೆಕ್ಸ್ಟ್ ಇವಾಗ ಸಿಲಿಂಡರ್ ಬಗ್ಗೆ ಇವಾಗ ಏನೆಲ್ಲ ಆಗ್ತಾ ಇದೆ ಸೊ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಇದ್ರ ನಡುವೆ ಇವಾಗ ನಾವ್ ಏನ್ ಮಾಡ್ತಾ ಇದ್ವಿ, ಮನೇಲಿ ಒಂದು ಗ್ಯಾಸ್ ಸಿಲಿಂಡರ್ ಖಾಲಿ ಆಯ್ತು ಅಂತ ಅಂದ್ರೆ ಇನ್ನೊಂದು ಏನಿತ್ತು, ಸೊ ಅದನ್ನ ನಾವು ಅದಕ್ಕೆ ಹಾಕೊಳ್ತಿದ್ವಿ ಅಡುಗೆ ಮಾಡೋದಕ್ಕೆ. ಆ ನಂತರ ಮತ್ತೊಂದು ಸಿಲಿಂಡರ್ ತಗೊಳ್ಳೋದಕ್ಕೆ ಇವಾಗ ಖಾಲಿ ಏನಾಗ್ತಿತ್ತು ಸೊ ಅದನ್ನ ಬುಕ್ ಮಾಡ್ತಿದ್ವಿ ಅಲ್ವಾ. ಸೊ ಇವಾಗ ಆ ರೀತಿ ಮಾಡೋ ಆಗಿಲ್ಲ. ಸೊ ಇವಾಗ ಮಿನಿಮಮ್ ಅಂದ್ರೂ ಕೂಡ 25 ದಿನ ನಾವು ವೇಟ್ ಮಾಡ್ಲೇಬೇಕಾಗುತ್ತೆ ಒಂದು ಸಿಲಿಂಡರ್ ಅನ್ನ ಬುಕ್ ಮಾಡೋದಕ್ಕೆ. ಏನಾದ್ರು 2 ಡಬಲ್ ಸಿಲಿಂಡರ್ ನೀವು ಮಾಡಿಸ್ಕೊಂಡಿದ್ದೀರಾ ಅಂತ ಅಂದ್ರೆ 35 ದಿನ ಆದ್ಮೇಲೆ ನೀವು ಏನ್ ಮಾಡ್ಬೇಕಾಗುತ್ತೆ, ಸಿಲಿಂಡರ್ ಅನ್ನ ಬುಕ್ ಮಾಡ್ಬೇಕಾಗುತ್ತೆ. ಹಾಗಂದ್ರೆ ಇವಾಗ ಬುಕ್ ಮಾಡೋದಕ್ಕೆ ಆಗೋದಿಲ್ಲ, ಅದು ರಿಜೆಕ್ಟ್ ಅಂತ ಬರುತ್ತಂತೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು ಒಂದು ಸಿಲಿಂಡರ್ ಅನ್ನ ಹಾಕೊಂಡ್ಮೇಲೆ ಮಿನಿಮಮ್ ಅಂದ್ರೂ ಕೂಡ 25ರಿಂದ 35 ದಿನ ನಾವು ವೇಟ್ ಮಾಡ್ಲೇಬೇಕಾಗುತ್ತೆ. ಸೊ ಒಂದು ಅಥವಾ ಡಬಲ್ ಸಿಲಿಂಡರ್ ಇದ್ದವರು ಒಂದು ತಿಂಗಳು ಮಿನಿಮಮ್ ವೇಟ್ ಮಾಡ್ಲೇಬೇಕಾಗುತ್ತೆ. ಆ ನಂತರ ನೀವು ಬುಕ್ ಮಾಡೋದಕ್ಕೆ ಇಲ್ಲಿ ಒಂದು ಅವಕಾಶವನ್ನ ಕಲ್ಪಿಸಿರುವಂತದ್ದು. ಸೊ ಇವಾಗ ಇಲ್ಲಿ ಸಿಲಿಂಡರ್ ಬುಕಿಂಗ್ ಅಲ್ಲಿ ಈ ರೀತಿಯಾದಂತಹ ಚೇಂಜಸ್ ಆಗಿರುವಂತದ್ದು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸಡನ್ ಆಗಿ ನೀವು ಬುಕ್ ಮಾಡಕ್ ಹೋದ್ರೂ ಕೂಡ ಅಲ್ಲಿ ಬುಕ್ ಆಗೋದಿಲ್ಲ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಈ ಎಲ್ಲಾ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಯಾರೆಲ್ಲ ನಿನ್ನೆ ಇವತ್ತು ರಿಸೀವ್ ಮಾಡ್ಕೊಂಡಿದ್ದೀರಾ 27ನೇ ಕಂತಿನ ಹಣವನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ.